ಶುಭೋದಯ ಮಕ್ಕಳೇ. ಹಿಂದಿನ ಅಭ್ಯಾಸದಲ್ಲಿ ನಾವು ಅಕ್ಷರಾಭ್ಯಾಸ 4 ಅಕ್ಷರಾಭ್ಯಾಸ 4 ಬ್ಯ ಅಂದಾಗ ಬಾ ಕೆಳಗಡೆ ಯಾವತ್ತಕ್ಷರ ಭ ಭ ಇದು ಏನು ಮಹಾಪ್ರಾಣ, ಇದೇನು ಮಹಾಪ್ರಾಣ ಭ. ಸ ಅಕ್ಷರಾಭ್ಯಾಸ 4 ಅಂದರೆ 4th. ಈ ಅಕ್ಷರಾಭ್ಯಾಸ 4ರಲ್ಲಿ ಏನು ಅಕ್ಷರಗಳಿವೆ? 4 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವಪ್ಪ ಅಕ್ಷರಗಳು? ಲ, ಈ, ಊ, ಕ. ಈ 4 ಅಕ್ಷರಗಳನ್ನು ನಾವು ಇಂದು ಏನು ಅಭ್ಯಾಸ ಮಾಡೋಣ. ಈಗ ನಾವು ಏನು ಮಾಡಿದ್ವಿ, ಮೊದಲಕ ವಿಡಿಯೋದಲ್ಲಿ ನಾವೆಲ್ಲ ಅಕ್ಷರಾಭ್ಯಾಸವನ್ನು ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವಿಂದು ಮಾಡೋಣ. ಅ ಚಿತ್ರ, ತ ಕೆಳಗಡೆ ರ ಒತ್ತಕ್ಷರ ಚಿತ್ರ. ತೋರಿಸಿ ಪದ ಹೇಳಿಸಿ ಅಂದರೆ ಚಿತ್ರ ತೋರಿಸಿ ಪದ ಹೇಳಿಸಿ. ಚಿತ್ರ ಅಂದ್ರೆ ಪಿಕ್ಚರ್. ಪಿಕ್ಚರ್ ನೋಡಬೇಕು, ಆ ಪಿಕ್ಚರ್ದ ಏನಾದಂತ ಅದನ್ನ ಪದ ಅಂದ್ರೂ ಶಬ್ದ, ಶಬ್ದವನ್ನು ಓದಬೇಕು. ಈಗೇನಿದೆ ಮೊದಲನೇ ಅಕ್ಷರ ಲ, ಇದೇನಿದೆ ಲ. ಇಲ್ಲಿ ಪಿಕ್ಚರ್ ಕೊಟ್ಟಿಲ್ಲ, ಇಲ್ಲೇನು ಕೊಟ್ಟಿಲ್ಲ, ಪಿಕ್ಚರ್ ಕೊಟ್ಟಿಲ್ಲ. ಇಲ್ಲಿ ನಾವೇನು ಹೇಳಬೇಕು? ಲ ಲವ, ಲ ಲಂಗ, ಲ ಲಂಗ ಅಂತ ನಾವು ಹೇಳ್ಬೋದು. ಲ ಲವ, ಲ ಲವಂಗ. ಈ ರೀತಿ ನಾವು ಇಲ್ಲಿ ಪಿಕ್ಚರ್ ಕೊಟ್ಟಿಲ್ಲ, ನಾವೇ ಹೇಳ್ಬೋದು. ಬೇರೆಯವನ್ನ ಚಿತ್ರವನ್ನು ನೋಡಿ ನಾವು ಇದನ್ನು ಹೇಳ್ಬೋದು. ಲಲಿಂದ ಯಾವ್ದು ಬರ್ತದಪ್ಪ ಚಿತ್ರ, ಅದನ್ನು ನಾವು ಏನು ಮಾಡಬೇಕು? ಫೈಂಡ್ ಔಟ್ ಮಾಡಿ ಹೇಳಬೇಕು. ಇದು ಈ, ಏನಿದು ಈ, ಇದೇನಿದೆ? ಏನಿದೆ? ಮರ. ಯಾವ ಮರಪ್ಪ ಇದು? ಈಚಲ ಮರ ಅಂತ ನಾವು ಕೇಳಿದಾಗ ಈಚಲ ಮರ. ಈ ಚ ಲ, ಈಚಲ. ನೋಡಿ, ಈಯಿಂದ ಈ ಚಲ, ಈ ಮರವನ್ನ ಅಂತೀವಿ ಈ ಚಲ ಮರ ಅಂತೀವಿ. ಇಲ್ಲೇನು ಕೊಟ್ಟರು? ಬರೀ ಈ ಚಲ, ಈ ಚಲ. ಈಗ ಮುಂದಿನ ಅಕ್ಷರ, ಮುಂದಿನ ಅಕ್ಷರ ಏನಿದೆಯಪ್ಪ? ಊ. ಏನಂತೀವಿ? ಊ. ಈ ಚಿತ್ರದಲ್ಲಿ ಏನಿದೆ? 2 ಮಕ್ಕಳಿದ್ದಾರೆ. 2 ಮಕ್ಕಳು ಏನು ಮಾಡಕತ್ತಾರಪ್ಪ? 2 ಮಕ್ಕಳು ಮುಂದೆ ಏನಿದೆ? ತಟ್ಟೆ ಇದೆ, ಗ್ಲಾಸ್ ಇದೆ, ಪ್ಲೇಟ್ ಇದೆ. ಏನಿದೆ ಇದರಲ್ಲಿ? ಏನು ಮಾಡಕತ್ತಾರಪ್ಪ? ಪಿಕ್ಚರ್ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೋಡ್ಬೇಕು, ಅರ್ಥ ಮಾಡ್ಕೋಬೇಕು. ಏನು ಮಾಡಕತ್ತಾರ ಮಕ್ಕಳು? ಊಟ ಮಾಡಕತ್ತಾರ. ಹೌದಿಲ್ಲ? ನಾವೇನಂತೀವಿ? ಊಟ, ಊಟ, ಊಟ. ಇದು 4ನೇ ಅಕ್ಷರ ಇದೆ ಕ. ಚಿತ್ರ ನೋಡ್ರಿ, ಜಲ್ದಿ ಕೊಂಡು ಹಿಡ್ತೀರಿ. ಬಳೆ ಅಲ್ಲ ಇದು, ಖಡಗ. ಪಟ್ನ ನೋಡೋಣ. ಬಳೆ ಅಂತೀರಿ, ಬಳೆ ಬೇರೆ ಇರ್ತದೆ, ಖಡಗ ಬೇರೆ ಇರ್ತದೆ. ಬಳೆ ಅಂದ್ರೆ ಹೆಂಗಿರ್ತದೆ ಅಂದ್ರೆ, ನಿಮ್ಮ ಮಮ್ಮಿ ಯಾರು ಹಾಕೋತಾರಲ್ಲ ಕೈಯಲ್ಲಿ, ಬಳೆ ಅಂದ್ರೆ ಈ ರೀತಿ ಇರ್ತದ. ಬಳೆ ಅಂದ್ರೆ ಏನಿರ್ತದ? ಈ ರೀತಿ ಇರ್ತದ. ಆದರೆ ಬಳೆ ಅಲ್ಲ ಇದು, ಖಡಗ. ಬಂಗಾರದ್ದು ಬೆಳ್ಳಿದು ಮಾಡಿಸ್ತಾರಲ್ಲ, ಅದು ಖಡಗ. ಈ ಖಡಗವನ್ನ ನೋಡಿ, ಖಡಗಕ್ಕೆ ಹೆಂಗಿದೆ? ಇಲ್ಲಿ ಮುಂದ ಈ ರೀತಿ ಇದೆ, ಬಳೆಗೆ ಈ ರೀತಿ ಇರಂಗಿಲ್ಲ. ಏನು? ಖಡಗ. ಈಗ ಯಾವ್ದಾರ್ದಾಗ ಕುಸ್ತಿ ಆಟದಲ್ಲಿ ಗೆಜ್ರೆ ಹಾಕ್ತಾರಲ್ಲ ಖಡ್ಗ, ಅಂಥದ್ದು. ಇದಕ್ಕೇನಂತೀವಿ ನಾವು? ಖಡಗ. ಕ ಡ ಗ, ಖಡಗ. ಈಗ ಹಳ್ಳಿ ಊರು ಜಾತ್ರೆಗಳಲ್ಲಿ ಏನಿರ್ತದೆ, ಕೆಲವೊಂದು ಆಟಗಳನ್ನ ಇಟ್ಟಿರ್ತಾರ. ಕುಸ್ತಿ ಆಟ ಅಂತ ಹಂಗ ಹಿಂಗ ಯಾವ ಕೆಲವೊಂದು ಆಟಗಳನ್ನ ಇಟ್ಟಿರ್ತಾರ. ಅಂತ ಆಟದಲ್ಲಿ, ಕುಸ್ತಿ ಆಟದಲ್ಲಿ ಏನು ಮಾಡ್ತಾರೆ? ಜಾಸ್ತಿ ಖಡ್ಗವನ್ನು ಯೂಸ್ ಮಾಡ್ತಾರೆ. ಯಾಕೆ? ಕುಸ್ತಿ ಆಟದಲ್ಲಿ ಗೆದ್ದವನಿಗೆ ಏನು ಮಾಡ್ತಾರೆ? ಖಡ್ಗವನ್ನು, ಇಂಥ ಖಡ್ಗವನ್ನು ಏನು ಮಾಡ್ತಾರೆ? ಹಾಕ್ತಾರೆ ಕೈಯಲ್ಲಿ. ಕಾಲಲ್ಲಿ ಕೂಡ ಖಡ್ಗವನ್ನು ಹಾಕುತ್ತಾರೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಪ್ಪ? ಮುಂದಿನ ಪ್ರಶ್ನೆ ಆ ಪ್ರಶ್ನೆ. ಮುಂದಿನ ಪ್ರಶ್ನೆ ಯಾವುದು? ಆ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿರಿ. ಅಂದ್ರೆ ಏನದ? ಗುಂಡಾಗಿ ಅಂದ್ರೆ ಏನಂದ್ರೂ ದುಂಡಾಗಿ ಅಂತೇಳಿ. ನಕಲು ಅಂದ್ರೇನು? ಕಾಪಿ ಮಾಡೋದು. ನೋಡಬೇಕು, ಬರಿಬೇಕು. ಹಿಂಗೆ ಸೇಮ್ ಮೇಲೆ ಹೆಂಗಿದೆ ಹಂಗೆ ಕೆಳಗಡೆ ಏನು ಮಾಡಬೇಕು? ಬರ್ಕೊಂತಬೇಕು. ಇದಕ್ಕೇನಂತೀವಿ ನಾವು? ಕಾಪಿ ಮಾಡೋದು. ಅಂದರೆ ಇಂಗ್ಲೀಷ್ ಏನಂತೀವಿ? ಕಾಪಿ ಅಂತೀವಿ. ಕನ್ನಡದಲ್ಲಿ ಏನಂತೀವಿ? ನಕಲು ಮಾಡಿರಿ ಅಂತೀವಿ. ಈಗೇನಿದೆ? ಮೊದಲ ಅಕ್ಷರ ಲ. ಈಗ ನೋಡಿ ಮೇಲೆ ಏನು ಮಾಡಿದ್ದಾನೆ? ಡಾಟ್ 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 ಚಿತ್ರ ಕೊಟ್ಟಿದ್ದಾನೆ. ಆ ಚಿತ್ರದ ಏನು ಮಾಡಿದಾನೆ? ಇಲ್ಲಿ ನೋಡಿ ಡಾಟ್ ಡಾಟ್ ಅಂತ ಕೊಟ್ಬಿಟ್ಟಾನೆ. ಚಿತ್ರ ಥರ ಏನು ಮಾಡಿದಾನೆ? ಚುಕ್ಕಿ 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 ಇಟ್ಬಿಟ್ಟಾನೆ. ಆ ಚುಕ್ಕಿ ಮೇಲೆ ನಾವೇನು ಮಾಡಬೇಕು? ನೀಟಾಗಿ ಟ್ರಸ್ ಮಾಡಬೇಕು. ಆ ಚುಕ್ಕಿ ಮೇಲೆ ಏನು ಮಾಡಬೇಕು? ನೀಟಾಗಿ ಟ್ರಸ್ ಮಾಡಬೇಕು. ಯಾವ ರೀತಿ ಟ್ರಸ್ ಮಾಡಬೇಕಪ್ಪ? ನೋಡಿ ಮಕ್ಕಳೇ, ಈ ರೀತಿ ಈ ಚುಕ್ಕಿ ಮೇಲೇ ಹೋಗಬೇಕು.
ಲ. ಏನಿದು? ಲ. ಲ ಅಂದಾಗ ಏನಾಗ್ತದೆ? ಲ ಲ ಲ ಲ ಅಂದಾಗ ನಾಲಿಗೆ ಏನು ಕೆಳಗಡೆ ಮುಂದೆ ಬಂದು ನಾಲಿಗೆ ಹಲ್ಲಿಗಳಿಗೆ ಹತ್ತುತ್ತದೆ ಲ. ಆದರೆ ಳ ಅಂದಾಗ ಏನಾಗ್ತದೆ? ನಾಲಿಗೆ ಫೋಲ್ಡ್ ಆಗ್ತದೆ, ಅಂದರೆ ನಾಲಿಗೆ ಏನಾಗ್ತದೆ? ಉಲ್ಟಾ ಅಂಗಳಿಗೆ ಹತ್ತದ, ಮೇಲ್ಗಡೆ ಹತ್ತದ. ನೋಡಿ ವ್ಯತ್ಯಾಸ ನೋಡಿ. ಲ ಳ ಡಿಫ್ರೆಂಟ್ ಇದೆ, ವ್ಯತ್ಯಾಸವಿದೆ. ಈಗ ಇಲ್ಲಿದೆಲ್ಲ ಡಾಟ್ ಇದೆಯಲ್ಲ, ಈ ಡಾಟ್ ಮೇಲೆ ನೀವೇನು ಮಾಡಬೇಕು? ಬರಿಬೇಕು. ನೆಕ್ಸ್ಟ್ ಏನಿದೆ? ಈ. ಇದು ಈ. ಇಂದ ಈಶ್ವರ ಬರ್ತಾನ, ಇರ ಬರ್ತಾನ, ಇರು ಬರ್ತದ. ಏನು ಈರುಳ್ಳಿ, ಈ ಒಂದು ಅಕ್ಷರದಿಂದ ಹಲವಾರು ಪದಗಳನ್ನು ನಾವು ಅಭ್ಯಾಸ ಮಾಡಬಹುದು. ನೋಡಿ ಮಕ್ಕಳೇ, ಇಲ್ಲಿ ಡಾಟ್ ಇದೆ ಹೌದಿಲ್ಲ? ಏನು ಮಾಡಬೇಕು? ಮೊದಲಕ್ಕೆ ಈ ರೀತಿ ಬರಿಬೇಕು. ನಂತರ ಏನು ಮಾಡಬೇಕು? ಈ ರೀತಿ ಆಗಬೇಕು. ನಂತರ ಕೊಂಬು ಮಾಡಬೇಕು. ಹೆಂಗಾರು ಬರ್ಬೋದು ನೀವು. ಫಸ್ಟು ಗೋಲ್ ಮಾಡಿಕೊಂಡು, ನಂತರ ಕೊಂಬು ಮಾಡಿಕೊಂಡು, ನಂತರ ಏನು ಮಾಡಬೇಕು? ಇಲ್ಲಿ ಈ ಉಚ್ಚಾರಣ ಆಗಬೇಕು. ಇದು ಈ ರೀತಿ ಏನು ಮಾಡಬೇಕು? ಬರೆಯುವ ಅಭ್ಯಾಸವನ್ನು ಮಾಡಬೇಕು. ನೋಡಿ ಮಕ್ಕಳೇ, ಇದೆಲ್ಲ ನೋಟ್ಬುಕ್ನಲ್ಲೇ ಮಾಡಬೇಕು. ಇದೇನಿದು? ಊ. ಊ ಮೀನ್ಸ್ ಊಟ. ಊಟ ಅಂದ್ರೇನು? ಖಾನ, ಊಟ ಮಾಡೋದು. ಇಲ್ಲಿ ನೋಡಿ, ಊ. ಈ ರೀತಿ ಏನು ಮಾಡಬೇಕು? ಬರಿಬೇಕು. ಬಾಕಿದವೆಲ್ಲ ಏನು ಮಾಡಬೇಕು? ಉಳಿದುವೆಲ್ಲ ನೀವೇ ಕಂಪ್ಲೀಟ್ ಮಾಡಬೇಕು, ಅಂದರೆ ಮುಗಿಸ್ಬೇಕು, ನೀವೇ ಬರಿಬೇಕು. ಇದೇನಿದೆ? ಕ. ಕ ನೋಡಿ ಮಕ್ಕಳೇ, ಫಸ್ಟು ಈ ರೀತಿ ಮಾಡಿ, ನಂತರ ಏನು ಅಡ್ಡ ಗೆರೆ ಎಳೆದು ಮೇಲೆ ಎಳೆದು ಮತ್ತು ನಂತರ ಕೊಂಬನ್ನು ಮಾಡಬೇಕು. ಇದು ಕ. ಏನಿದು? ಕ. ಇದು ಅ ಚಿಹ್ನೆ, ಇದು ಕ ವ್ಯಂಜನ. ಈ ರೀತಿ ಏನು ಮಾಡ್ತಾರೆ? ಇಲ್ಲಿ ಅಕ್ಷರ, ಒತ್ತಕ್ಷರ. ಇದು ಕ ಒತ್ತಕ್ಷರ, ನಂತರ ಆಮೇಲೆ ಅ ಉಚ್ಚಾರಣ ಚಿಹ್ನೆ. ಇಲ್ಲಿ ಏನು ಮಾಡ್ತದೆ? ಎರಡು ಸೇರಿ ಏನಾಗ್ತದೆ? ವ್ಯಂಜನ ಮತ್ತು ಸ್ವರ ಎರಡು ಸೇರಿದಾಗ ಇಲ್ಲಿ ಏನಾಗ್ತದೆ? ಕ ಉಚ್ಚಾರಣ ಬರುತ್ತದೆ. ಇದನ್ನು ಮುಂದಿನ ಅಭ್ಯಾಸದಲ್ಲಿ ನಾವು ಮಾಡೋಣ ಮಕ್ಕಳೇ. ಈ ರೀತಿ ಏನು ಮಾಡಬೇಕು? ಉಳಿದಿರ್ತಕ್ಕಂಥ ಡಬ್ಬಗಳಲ್ಲಿ ಅಂದರೆ ಬಾಕ್ಸ್ಗಳಲ್ಲಿ ಏನು ಮಾಡಬೇಕು? ನೀವು ಇದು ಹೆಂಗಿದೆ ಡಾಟ್ ಮೇಲೆ ನೀವು ನೀಟಾಗಿ ಬರೀಬೇಕು. ಮತ್ತು ಕೆಳಗಡೆ ಏನಿದೆ ಬಾಕ್ಸ್ಗಳಿದೆಲ್ಲ, ಈ ಬಾಕ್ಸ್ಗಳು ಕೂಡ ಏನು ಮಾಡಬೇಕು? ನೀವು ಕಂಪ್ಲೀಟ್ ಮಾಡಬೇಕು ಮಕ್ಕಳೇ. ಈಗ ನೋಡಿ ಮಕ್ಕಳೇ, ಮುಂದಿನ ಪ್ರಶ್ನೆ ಈ ಪ್ರಶ್ನೆ ಏನಾಗಿದೆ? ಮೇಲೆ ಏನಿದೆ? ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿರಿ, ಅಂದರೆ ಕಾಪಿ ಮಾಡಬೇಕು. ಇಲ್ಲಿ ಹೆಂಗೆ ಬರ್ದಾರಂದರೆ ಅದೇ ರೀತಿ ನೀವು 2 ಲೈನ್ ನೋಟ್ಬುಕ್ಕಿನಲ್ಲಿ ನೀವು ಏನು ಮಾಡಬೇಕು? ಬರಿಬೇಕು. 2 ಲೈನ್ ನೋಟ್ಬುಕ್ಕಿನಲ್ಲಿ ಯಾವ ರೀತಿ ಇದೆಯಪ್ಪ ಲೈನು ನೋಡಿ. ಇಲ್ಲಿ 2 ಲೈನ್ ಇದೆ. ಈ 2 ಲೈನ್ ಏನಿದೆ? 3 ಇದೆ. 2 ಲೈನ್ ಏನಿದೆ? 3 ಇವೆ. ಇದನ್ನ ಏನು ಮಾಡಬೇಕು? ನೋಟ್ಬುಕ್ನಲ್ಲಿ ಇದೇ ಥರ ಇರ್ತದೆ. 2 ಗೆರೆ ಕಾಪಿಯಲ್ಲಿ ಏನಿರುತ್ತೆ? ಕನ್ನಡ ನೋಟ್ಬುಕ್ನಲ್ಲಿ ಇದೇ ಥರ ಲೈನ್ಸ್ ಇರ್ತದೆ. ಇದರ ಥರ ಲೈನ್ಸ್ನಲ್ಲಿ ನೀವು ಹೆಂಗೆ ಬರಿಬೇಕಪ್ಪ ಅಂದರೆ ನೋಡಿ ಮಕ್ಕಳೇ, ಈ ರೀತಿ 2 ಗೆರೆಗೆ ಹಚ್ಚಿ ಬರಿಬೇಕು. ಹಿಂಗ ಲ, ನಂತರ ಈ, ನಂತರ ಊ, ನಂತರ ಕ. ಈ ರೀತಿ ಏನು ಮಾಡಬೇಕು? ನೀವು ಬರೆಯುವ ಅಭ್ಯಾಸವನ್ನು ಮಾಡಬೇಕು. ದುಂಡಾಗಿ ಬರಬೇಕು, 2 ಗೆರೆಗೆ ಹಚ್ಚಿ ಬರಿಬೇಕು. ಬರೆಯುವಾಗ ಓದುತ್ತಾ ಬರಿಬೇಕು ಮಕ್ಕಳೇ. ಅಂದರೆ ನೀವು ಏನಾಗುತ್ತೆ? ಅಕ್ಷರ ಏನಾಗ್ತದೆ? ಜಲ್ದಿ ಏನಾಗ್ತದೆ? ಮೈಂಡ್ನಲ್ಲಿ ಅಂದರೆ ಏನು? ಕುಂದಿರ್ತದೆ. ಈ ರೀತಿ ಏನು ಮಾಡಬೇಕು? ನೀವು ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಹೇಳುತ್ತಾ ಅಕ್ಷರಾಭ್ಯಾಸವನ್ನು ಮಾಡಬೇಕು. ಮುಂದಿನ ಪ್ರಶ್ನೆ ಮಕ್ಕಳೇ, ಈ ಪ್ರಶ್ನೆ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಅಂದ್ರೇನು? ಕ್ಲಿಯರ್ ಆಗಿ. ಸ್ಪಷ್ಟವಾಗಿ ಅಂದ್ರೇನು? ಕ್ಲಿಯರ್ ಆಗಿ. ಪ್ರೊನೌನ್ಸಿಯೇಷನ್ ಇರಬೇಕು, ಕರೆಕ್ಟಾಗಿ ಬರಬೇಕು. ಆ ರೀತಿ ಏನು ಮಾಡಬೇಕು? ಓದುವ ಒಂದು ಕ್ರಮವನ್ನು ನೀವು ಮಾಡಬೇಕು. ಈಗ ನೋಡಿ ಮಕ್ಕಳೇ, ಫಸ್ಟು ಒಂದು ಅಕ್ಷರವನ್ನು ಓದಿ, ನಂತರ 2 ಅಥವಾ 3 ಅಥವಾ 4 ಅಕ್ಷರಗಳು ಎಷ್ಟಿರ್ತಾವೆ ಅಂದರೆ ಅದನ್ನು ಒಟ್ಟಿಗೆ ಓದಬೇಕು. ಲ ವ, ನಾವು ಒಂದೊಂದು ಅಕ್ಷರ ಇದೆ. ಲ ವ, ಲವ. ಅ ಗ ಲ, ಅಗಲ. ಅಗಲ ಅಂದ್ರೇನು? ಅಡಾಲಿರ್ತದಲ್ಲ, ಅದಕ್ಕೆ ಅಗಲ ಅಂತೀವಿ. ಲವ ಅಂದರೆ ಹೆಸರು. ಕ ಲ ರ ವ, ಕಲರವ.
ಕಲರವ ಅಂದ್ರೇನು? ಪಕ್ಷಿಗಳ ಕೂಗು, ಸೌಂಡ್. ಲ ಕ ಲ ಕ ಲಕ ಲಕ. ಲಕ ಲಕ ಅಂದ್ರೇನು? ಹೊಳೆಯೋದು, ಶೈನಿಂಗ್. ಈಗ ಈಗ ಜಸ್ಟ್ ನಾವು ಈಗ ಅಂದ್ರೆ. ಈ ರ ಈರ ಈರ ಅಂದ್ರೇನು? ವೇಟ್ ಅಥವಾ ಏನದು? ಈರ ಅಂದ್ರೆ ವೇಟ್. ಈ ಚಲ ಈಚಲ ಅಂದ್ರೆ ಈಚಲ ಮರ. ಊಟ ಊಟ ಅಂದ್ರೇನು? ಊಟ ಮಾಡೋದು, ಖನ ಖನ. ಊನ ಊನ. ಕದ 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 ಅಂದ್ರೇನು? ಡೋರ್. ಕರ ಕರ. ಕದನ ಕದನ ಅಂದ್ರೇನು? ವಾರ್, ಯುದ್ಧ, ಜಗಳ. ಕರಗ ಕರಗ. ಕಟಕ ಕಟಕ. ಕರಟ ಕರಟ. ಈ ರೀತಿ ಏನು ಮಾಡಬೇಕು ಮಕ್ಕಳೇ? ನೀವು ಪದಗಳನ್ನು ಏನು ಒಂದೊಂದು ಅಕ್ಷರವನ್ನು ಜೋಡಿಸಿ ಏನು ಮಾಡಬೇಕು? ಓದುವ ಅಭ್ಯಾಸವನ್ನು ಮಾಡಬೇಕು. ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಹೇಳಬೇಕು. ಲ ಳ ಗ ಝ ಈ ಉ ಈ ರೀತಿ ಏನು ಓದುವ ಅಭ್ಯಾಸವನ್ನು ಕರೆಕ್ಟಾಗಿ ಮಾಡಬೇಕು ಮಕ್ಕಳೇ. ನೆಕ್ಸ್ಟ್ ಮಕ್ಕಳೇ, ಮುಂದಿನ ಪ್ರಶ್ನೆ ಊ. ಏನು? ಊ. ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿರಿ. ಅಂದ್ರೇನಿದು? ಮಿಸ್ಸಿಂಗ್ ಲೆಟರ್. ಮಿಸ್ಸಿಂಗ್ ಲೆಟರ್ ಅಂದ್ರೆ ಇಲ್ಲಿ ಯಾವ ಅಕ್ಷರ ಬಂದರೆ ಕರೆಕ್ಟ್ ಶಬ್ದ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡು ಏನು ಮಾಡಬೇಕು? ಇಲ್ಲಿ ಅಕ್ಷರವನ್ನು ಬರಿಬೇಕು. ಇಲ್ಲಿ ಅಕ್ಷರ ಬರೆದು ಏನು ಮಾಡಬೇಕು? ಇಲ್ಲಿ ಪದ ಪೂರ್ಣಗೊಳಿಸಬೇಕು. ಅಂದ್ರೇನು? ಕಂಪ್ಲೀಟ್ ಮಾಡಬೇಕು. ಮಿಸ್ಸಿಂಗ್ ಲೆಟರ್ ಅಂತೀವಿ. ಬಿಟ್ಟ ಅಕ್ಷರ ಅಂದ್ರೇನು? ಮಿಸ್ಸಿಂಗ್ ಲೆಟರ್. ಇಲ್ಲಿ ನೋಡಿ, ಮೊದಲೇನಿದೆ? ಡ್ಯಾಶ್ ವ ಲ ಲ ವ ಲವ. ನೆಕ್ಸ್ಟ್ ಡ್ಯಾಶ್ ರ ಕ ರ ಕರ. ಡ್ಯಾಶ್ ಮ ಲ ಡ್ಯಾಶ್ ಮ ಲ. ಕ ಮ ಲ ಕಮಲ. ಡ್ಯಾಶ್ ಕ ಡ್ಯಾಶ್ ಕ. ಏನಿದು? ಲ ಕ ಲ ಕ ಲಕ ಲಕ. ಡ್ಯಾಶ್ ಗ ಡ್ಯಾಶ್ ಗ ಅಂದರೆ ಈ ಗ ಈಗ. ಡ್ಯಾಶ್ ಉ ಊಟ ಊಟ. ಡ್ಯಾಶ್ ದ ನ ಕ ದ ನ. ಈ ರೀತಿ ಏನು ಮಾಡಬೇಕು? ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಅಕ್ಷರವನ್ನು ಸೇರಿಸಿ ಪದವನ್ನು ಪೂರ್ಣಗೊಳಿಸಬೇಕು. ಲವ ಲವ. ಕರ ಕರ. ಕಮಲ ಕಮಲ. ಲಕ 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 ಲಕ. ಈಗ ಈಗ. ಊಟ ಊಟ. ಕದನ ಕದನ. ಈ ರೀತಿ ಏನು ಮಾಡಬೇಕು ಮಕ್ಕಳೇ? ಬರೆಯುವ ಅಭ್ಯಾಸವನ್ನು ಮಾಡಬೇಕು. ನಾನು ನಿಮ್ಗೆ ಏನು ಮಾಡ್ತೀನಿ? ಒಂದು ವರ್ಕ್ ಶೀಟನ್ನು ರೀಡರ್ನಲ್ಲೇ ಕೊಡ್ತೀನಿ. ಯಾವುದಪ್ಪ ಅಂದರೆ ಇದು ನೋಡಿ ಮಕ್ಕಳೇ, ಎರಡಿದೆ. ಒಂದು ಏನಿದೆ? ಇದು ಒಂದು ಇದು ಏನಿದು? ಇಲ್ಲಿ ನೀವೇನು ಮಾಡಬೇಕು? ಕಂಪ್ಲೀಟ್ ಮಾಡಬೇಕು. ಇದು ಮೇಲೆ ಅಕ್ಷರ ಹೆಂಗಿದೆ ಅಂದರೆ ಅದೇ ರೀತಿ ಕೆಳಗಡೆ ಕಾಪಿ ಮಾಡಬೇಕು. ಇನ್ನೂ ಒಂದು ಯಾವುದಂದರೆ ಇದನ್ನು ಮಿಸ್ಸಿಂಗ್ ಲೆಟರ್ ಇಲ್ಲಿ ಆವರಣದಲ್ಲಿ ಅಂದರೆ ಏನಿದು? ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರವನ್ನು ನಾವು ಕರೆಕ್ಟ್ ಆಗಿರ್ತಕ್ಕಂಥ ಅಕ್ಷರವನ್ನು ಇಲ್ಲಿ ಬರೆದು ಪದವನ್ನು ಪೂರ್ಣಗೊಳಿಸಬೇಕು. ಇದು ನಿಮಗೆ ಕೊಡ್ತಕ್ಕಂಥ ನಾನು ವರ್ಕ್. ಇದನ್ನು ನೀವು ಕಂಪ್ಲೀಟ್ ಮಾಡಿ ಏನು ಮಾಡಬೇಕು? ನೋಟ್ಬುಕ್ಕಿನಲ್ಲಿ ಬರಿಬೇಕು ಮಕ್ಕಳೇ. ನೋಟ್ಬುಕ್ಕಿನಲ್ಲಿ ಬರಿಬೇಕು. ಇದನ್ನು ನೋಟ್ಬುಕ್ಕಿನಲ್ಲಿ ಕಂಪ್ಲೀಟ್ ಮಾಡಬೇಕು. ಕರೆಕ್ಟ್ ಆಗಿರ್ತಕ್ಕಂಥ ಅಕ್ಷರವನ್ನು ಆವರಣದಂದ್ರೇನು? ಈ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರದಲ್ಲಿ ಮೂರು ಆಪ್ಷನ್ಸ್ ಇವೆ, ಮೂರು ಅಕ್ಷರಗಳಿವೆ. ಈ 3 ಅಕ್ಷರದಲ್ಲಿ ಯಾವ್ದು ಅಕ್ಷರ ಬರೆದ್ರೆ ಕರೆಕ್ಟ್ ಆಗುತ್ತೆ ಪದ ಅನ್ನೋದನ್ನು ನೋಡಿಕೊಂಡು ಏನು ಮಾಡಬೇಕು? ನೀವು ಬರೆದು ಇದು ಮಿಸ್ಸಿಂಗ್ ಲೆಟರನ್ನು ಕಂಪ್ಲೀಟ್ ಮಾಡಿ ಏನು ಮಾಡಬೇಕು? ಪದ ಪೂರ್ಣಗೊಳಿಸಬೇಕು ಮಕ್ಕಳೇ. ಧನ್ಯವಾದಗಳು.